ಈ ಪೆನ್ ಡ್ರೈವ್ ಪುರಾಣ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಟೀಕಾ ಪ್ರಹಾರಕ್ಕೆ ಕಾರಣವಾಗ್ತಾ ಇದೆ. ರಾಜಕೀಯ ಅಸ್ಥಿರವಾಗಿ ಕಾಂಗ್ರೆಸ್ ಬಳಸಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಇದರ ನಡುವೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿದೆ. ಪೆನ್ ಡ್ರೈವ್ ಲೀಕ್ ಲಡಾಯಿನಲ್ಲಿ ದೋಸ್ತಿ ವರ್ಸಸ್ ಕಾಂಗ್ರೆಸ್ ಮಧ್ಯ ಫೈಟ್ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಪ್ರಜ್ವಲ್ ವಿದೇಶಕ್ಕೆ ಹಾರಿದ ಬಗ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಟಾಪಟಿ ಏರ್ಪಟ್ಟಿದೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಬಿಜೆಪಿ ಕೌಂಟರ್ ಕೊಟ್ಟಿದೆ, ಅಂದ್ರೆ ಬಿಜೆಪಿಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಹಾಗಾದ್ರೆ ಏನೇನು ಕೆಸರೆರ ಚಾಟ ಆಗ್ತಿದೆ ರಾಜಕೀಯದಲ್ಲಿ ಈ ವಿಚಾರವಾಗಿ ನೋಡ್ತಾ ಹೋಗೋಣ. ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು ಯಾರು? ಇವ್ರಿಗೆ ಗೊತ್ತಿಲ್ಲದೆ ಹೊಂಟೋದಾರ? ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿರೋದು. ಸೊ ತನಿಖೆ ಮಾಡಲಿ. ನಾವು SIT ಮಾಡಿದ್ದೀವಿ. ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. ಕಾನೂನು ಪ್ರಕಾರ ತನಿಖೆ ಮಾಡಿ ಅವನು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಮಾಡತಕ್ಕಂಥ ಕೆಲಸ ಮಾಡ್ತಾರೆ. ಸರ್ಕಾರ आपकी है, कांग्रेस पार्टी की है. कदम उठाना था तो आपको उठाना था. आपने जब तक वोकल लीग बेल्ट का चुनाव न हो कोई कदम नहीं उठाया, राजनीति करी, उनको भागदार जाने दिया. अरे हिम्मत है तो सच बताइए. आपके कारण जघन्य अपराध करने वाले भाग गए. ಇದು ಒಂದು ವರ್ಷದಲ್ಲಿ ಆದದ್ದು ಅಂತ ನನಗೇನು ಅನಿಸಲ್ಲ. ಅನೇಕ ತಿಂಗಳುಗಳಿಂದ ಅನೇಕ ವರ್ಷಗಳಿಂದ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ನೋಡಿದರೆ ಮೇಲ್ನೋಟಕ್ಕೆ. ಅವರು ಪತ್ರಿಕೆಯಲ್ಲೇ ಬಂದಿತ್ತು ಅವ್ರು ಇವತ್ತು ಹೋಗ್ತಾ ಇದ್ದಾರೆ ವಿದೇಶಕ್ಕೆ ಅಂತ. ಏನು ಕತ್ತೆ ಕಾಯ್ತಾ ಇದ್ದೀರಿ ನೀವು? ಸರ್ಕಾರ ನಿಮ್ಮ ಕೈಯಲ್ಲಿದೆ. ನೀವು FIR ಆಗಿ ಡಿಲೇ ಮಾಡಿದಿರಿ 21ರಿಂದ 28 ತನಕ. ಏನು ಮಾಡ್ತಾ ಇದ್ದೀರಿ ನೀವು ಸರ್ಕಾರದವರು? ಬಿಟ್ಟಿದ್ದು ನೀವು ಕ್ವಶನ್ ಮಾಡೋದು ನರೇಂದ್ರ ಮೋದಿ ಡೆಲ್ಲಿಯಲ್ಲಿ ಅವರೇ. ನೀವು ಇಲ್ಲೇ ಇದ್ದೀರಲ್ಲ, ಕಾಂಗ್ರೆಸ್ ಮನೆ ಆಳ್ರು ಇಲ್ಲೇ ಇದ್ದೀರಲ್ಲ. ಏನು ಮಾಡ್ತಾ ಇದ್ರಿ? ಮಣ್ಣು ತಿಂತಾ ಇದ್ದೀರಾ? ಅವರ ಚಲನವಲಯನ ಯಾಕೆ ಫಾಲೋಅಪ್ ಮಾಡಿಲ್ಲ ನೀವು? ಎಲ್ಲ ಮಾಹಿತಿ ಇತ್ತಲ್ಲ ನಿಮಗೆ, ಯಾಕೆ ಬಿಟ್ರಿ? ಓಡೋಕೆ ನೀವು ಬಿಟ್ಬಿಟ್ಟು ಮೋದಿಯವರೇ ಏನು ಮಾಡ್ತಾ ಇದ್ದೀರಾ ಅಂದರೆ ನೀ ಏನು ಮಾಡ್ತಾ ಇದೆಯಪ್ಪ? ಇಲ್ಲಿ ಕಳೆಕಾಯಿ ತಿಂತಾ ಇದೆಯಾ ನೀನು? ವೀಸಾ ಹೆಂಗೆ ಸಿಕ್ತು ಏನು ಸಿಕ್ತು ಅನ್ನುವಂಥದ್ದು ಕೆಲವು ಕಂಟ್ರಿಗಳಿಗೆ ಮುಂಚೆನೇ ವೀಸಾ ಸಿಕ್ಕಿರ್ತದೆ. ವೀಸಾ ಮುಂಚೆ ತೊಗೊಂಡಿರ್ತಾರೆ, ಒಂದೇ ದಿವಸ ಹೆಂಗೆ ಸಿಗ್ತದೆ ವೀಸಾ. ಆಮೇಲೆ ಇನ್ನೊಂದು ವೀಸಾ ಕೊಡೋದು ಆ ದೇಶದ ಕೌನ್ಸುಲೇಟ್ಸ್, ಭಾರತ ಸರ್ಕಾರ ಅಲ್ಲ. ಜರ್ಮನಿಗೆ ವೀಸಾ ಕೊಡೋದು ಜರ್ಮನ್ ಸರ್ಕಾರ, ಭಾರತ ಸರ್ಕಾರ. ಇಷ್ಟು ಪ್ರಾಥಮಿಕ ಜ್ಞಾನ ಇರಬೇಕು ಕಾಂಗ್ರೆಸ್ನವ್ರಿಗೆ.